ಫ್ರೆಂಡ್ಸ್, ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ 64 ಮೆಗಾ ಪಿಕ್ಸೆಲ್ನ ಒಳಗೊಂಡಿರುವ ಮೊದಲ ಸ್ಮಾರ್ಟ್ಫೋನ್ ರಿಯಲ್ಮಿ ಕಡೆಯಿಂದ ರಿಯಲ್ಮಿ XT. ಈ ಒಂದು ಸ್ಮಾರ್ಟ್ಫೋನ್ ಕ್ಯಾಮ್ರಾಗೋಸ್ಕರ ಸ್ಪೆಷಲಿ ಈ ಒಂದು ಸ್ಮಾರ್ಟ್ಫೋನ್ ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ. ಅಂಥ ಕ್ಯಾಮ್ರಾ ವಿಶೇಷತೆಗಳೇನಿದೆ, ಇದರಲ್ಲಿ ಪ್ರೊಸೆಸರ್ ಹೇಗಿದೆ, ಬೇರೆ ಸ್ಮಾರ್ಟ್ಫೋನ್ಸ್ಗಳಿಗೆ ಮತ್ತು ಇದಕ್ಕೆ ಏನೆಲ್ಲ ವ್ಯತ್ಯಾಸಗಳಿದೆ, ಮತ್ತು ಇದನ್ನೇ ನೀವು ಏನಕ್ಕೆ ಕೊಂಡ್ಕೊಳ್ಬೇಕು ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕನ್ನಡಿಗರಿಗೆ ಲೈಕ್ಸ್ಗಳ ಮುಖಾಂತರ ಸಪೋರ್ಟ್ ಮಾಡಿ. ಬಾಕ್ಸ್ನ ಮೇಲೆ ನೀವು ಇಲ್ಲಿ ನೋಡಿದ ಹಾಗೆ 64 ಮೆಗಾ ಪಿಕ್ಸೆಲ್ನ ಕ್ವಾಡ್ ಕ್ಯಾಮ್ರಾ ಉಕ್ 3.0 ನೋಡ್ತಾ ಇದ್ವಿ. ನೀವು ಹಿಂದಿನ ಭಾಗ ಎಲ್ಲ ಡೀಟೇಲ್ಸ್ಗಳನ್ನೆಲ್ಲ ತಿಳಿಸ್ಕೊಡಿದ್ದಾರೆ, ಸ್ಪೆಸಿಫಿಕೇಶನ್. ಮತ್ತು ನಾನಿಲ್ಲಿ 4GB 64 ಚೂಸ್ ಮಾಡ್ಕೊಂಡಿದ್ದೀನಿ. ಪರ್ಲ್ ವೈಟ್ ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 3 ವೇರಿಯಂಟ್ಸ್ಗಳು ಸಿಗುತ್ತೆ. ತುಂಬ ಸ್ಮೂತಾಗಿ ನಮ್ಮ ಬಾಕ್ಸ್ನ ಓಪನ್ ಮಾಡ್ತಾ ಇದ್ವಿ. ಓಕೆ ಹಾಂ, ಓಕೆ. ಟ್ಯಾಕ್ಸಿ ಬಾಕ್ಸ್ ಕೆಳಗಡೆ ಬಿತ್ತು. ಬಾಕ್ಸ್ನ ಒಳಗಡೆ ಮೊದಲನೇದಾಗಿ ಡಾಕ್ಯುಮೆಂಟೇಷನ್ ಮತ್ತು ಒಂದು TPU ಕೇಸ್ ಕವರ್ನ ಕೊಡಿದ್ದಾರೆ. ಇದನ್ನು ಸೈಡ್ಗೆ ಇಡೋಣ. ನಮ್ಮ ಮೈನ್ ಪವರ್ಫುಲ್ ಡಿವೈಸ್ ವೈಟ್ ಕಲರಲ್ಲಿ ಏನು ಲುಕ್ ಇದೆ ಗುರು, ಸೈಡ್ಗೆ ಇಡೋಣ, ಆಮೇಲೆ ನೋಡೋಣ. ಚಾರ್ಜ್ 3.0 ನೋಡ್ತಾ ಇದ್ವಿ. ಫಾಸ್ಟ್ ಚಾರ್ಜಿಂಗ್ ನಿಮ್ಗೆ ಸಪೋರ್ಟ್ ಆಗುತ್ತೆ. ಆಬ್ವಿಯಸ್ಲಿ ಸಿ ಇರಬೇಕು. ಎಸ್, ನೀವು ನೋಡ್ತಾ ಇರೋವಾಗ ಮೈಕ್ರೋ USB ಟು USB Type C ನೋಡ್ತಾ ಇದ್ವಿ. ಸೊ ಇದನ್ನು ಸೈಡ್ಗೆ ಇಟ್ಬಿಟ್ಟು ನಮ್ಮ ಡಿವೈಸ್ನ ಕ್ಯಾಚ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನಾವೆಲ್ಲ ರಿಯಲ್ಮಿ XL ಫುಲ್ ವಿವಿಂಗ್ ಆ್ಯಂಗಲ್ಸ್ನ ಪಾಪ್ಅಪ್ ಸೆಲ್ಫಿ ಜೊತೆ ಫುಲ್ ಡಿಸ್ಪ್ಲೇ ನೋಡ್ಕೊಂಡಿದ್ವಿ. ಇನ್ನು ರಿಯಲ್ಮಿ XT ಕೂಡ ಎಷ್ಟು ದೊಡ್ಡ ಡಿಸ್ಪ್ಲೇ ಬರ್ತಾ ಇದೆಯಪ್ಪ ಅಂತ ಎಲ್ಲ ಕ್ಯೂರಿಯಾಸಿಟಿಯಿಂದ ಕಾಯಬೇಕಾದ್ರೆ ಈ ಡಿವೈಸ್ ನಮಗೆ ಡ್ಯೂ ಡ್ರಾಪ್ ನಾಚ್ ಜೊತೆ ನೋಡ್ತಾ ಇದ್ವಿ. ಇದು ಸ್ವಲ್ಪ ಎಲ್ಲೋ ಮನಸ್ಸಿಗೆ ತಾಗತ್ತೆ ನಾನು ಅನ್ಕೋತಾ ಇದ್ದೀನಿ. ಫುಲ್ ವ್ಯೂ ಡಿಸ್ಪ್ಲೇ ಬಂದಿತ್ತಪ್ಪ ಅಂದರೆ ಬೆಸ್ಟ್ ಆಪ್ಷನ್ ಇರ್ತಿತ್ತು. ಇದರಲ್ಲಿ 6.4 ಇಂಚಸ್ ಇರುವ ಸೂಪರ್ AMOLED HDR ಪ್ಯಾನೆಲ್ ನೋಡ್ತಾ ಇದ್ವಿ. ಇಲ್ಲಿ ಕೂಡ ಕಲರ್ಸ್ಗಳು ತುಂಬ ಅಕ್ಯುರೇಟ್ ಆಗಿದೆ ಮತ್ತು ಸ್ಯಾಚುರೇಷನ್ಸ್ ಕೂಡ ತುಂಬ ಬ್ರೈಟರ್ ಆಗಿ ಕಾಣಿಸ್ಕೊಡುತ್ತೆ. ನಾವು AMOLED ಪ್ಯಾನಲಲ್ಲಿ ವಿವಿಂಗ್ ಆ್ಯಂಗಲ್ಸ್ಗಳನ್ನ ಪಡೆಯೋದು, ಅದರಲ್ಲಿ ರಿಯಲ್ಮಿ ಡಿವೈಸ್ಗಳಲ್ಲಿ ತುಂಬ ಒಳ್ಳೆ ಡಿಸ್ಪ್ಲೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ರಿಯಲ್ಮಿ Xನ ಕೂಡ ಯೂಸ್ ಮಾಡಿದ್ದೀನಿ, ಇವಾಗ ರಿಯಲ್ಮಿ XT ಕೂಡ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಎಕ್ಸೈಟ್ಮೆಂಟಲ್ಲಿ ಈ ಡಿಸ್ಪ್ಲೇ ನನಗೆ ತುಂಬ ಇಷ್ಟ ಆಗಿದೆ ಅಂತ ಇಷ್ಟಪಡ್ತಾ ಇದ್ದೀನಿ. ಇನ್ನು ಇದು ಸ್ಮಾರ್ಟ್ ಫೋನ್ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 5 ಜೊತೆ ಕಲರ್ OS 6.1 ನೋಡ್ತಾ ಇದ್ವಿ. ಇದರಲ್ಲಿ ರ್ಯಾಮ್ ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಕ್ಲೀನ್ ಆಗಿರುತ್ತೆ. ಬಟ್ ಇದರ ಐಕಾನ್ಸ್ಗಳಾಗಲಿ ಮತ್ತು ಇದರ ಒಂದು ನೋಟಿಫಿಕೇಶನ್ ಪ್ಯಾನಲ್ಸ್ಗಳ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಮುಂದಿನ ದಿನಗಳಲ್ಲಿ ರಿಯಲ್ಮಿ OS ಬರ್ತಿದೆ, ಅದು ಕಲರ್ OSಗೆ ಸ್ಟಾಕ್ OSಗೆ ಮ್ಯಾಚ್ ಆಗುತ್ತೆ. ಸೊ ನೋಡೋಣ ಅಂತ ಏನೆಲ್ಲ ಚೇಂಜಸ್ಗಳು ಮಾಡ್ತಾರೆ ಅವಾಗಂತ. ಸೊ ಈ ಒಂದು ಫೋನ್ ನಾನು 4GB 64 ವೇರಿಯಂಟ್ ಚೂಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 3 ವೇರಿಯಂಟ್ಸ್ಗಳು ನಿಮಗೆ ಸಿಗುತ್ತೆ. ನಾನು ಇದನ್ನು ಕೇವಲ 14,399 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೀನಿ. ವಿತ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಬಿಗ್ ಬಿಲಿಯನ್ ಇದರಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ವೇರಿಯಂಟ್ ಇಷ್ಟ ಆಗುತ್ತೆ 6GB ಅಥವಾ 8GB ಕೂಡ ನೀವು ಕೊಂಡ್ಕೊಳ್ಬೋದು. ಇನ್ನು ಈ ಒಂದು ಸ್ಮಾರ್ಟ್ ಫೋನಲ್ಲಿ ಮೇನ್ ಹೈಲೈಟ್ ಫೀಚರ್ ಅಂದರೆ ಈ ಒಂದು ಸ್ಮಾರ್ಟ್ ಫೋನ್ನ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 712 ಚಿಪ್ನ ನೋಡ್ತಾ ಇದ್ವಿ. ಈ ಸ್ಮಾರ್ಟ್ ಫೋನ್ನ ಪ್ರೊಸೆಸರ್ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಓಕೆ, ಇದು ನನಗೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಮಾಡ್ತು. ಬಟ್ ಏನಕ್ಕೆ ನಾನು ಇದನ್ನು ಜಾಸ್ತಿ ಹೈಲೈಟ್ ಮಾಡ್ತಿಲ್ಲಪ್ಪ ಇದರಲ್ಲಿ ಅಂದರೆ, ನಾವು ಮೇನ್ ಈ ಒಂದು ಸ್ಮಾರ್ಟ್ ಫೋನ್ನ ಫೋಕಸ್ ಮಾಡಿರೋದು ಕ್ಯಾಮ್ರಾಗೋಸ್ಕರ. ಹೀಗಾಗಿ ಇದರಲ್ಲಿ ನಮಗೆ ಈ ಬೆಲೆಗೆ ಸ್ನ್ಯಾಪ್ಡ್ರ್ಯಾಗನ್ 730G ಕೂಡ ಸಿಗ್ಬೋದಿತ್ತು, 730 ಪ್ರೊಸೆಸರ್ ಕೂಡ ಕೊಡ್ಬೋದಿತ್ತು. ಬಟ್ ಕ್ಯಾಮ್ರಾ ಫೋಕಸ್ಗಾಗಿ ಇಲ್ಲಿ ನಾವು ಸ್ವಲ್ಪ ಡೌನ್ ಗ್ರೇಡ್ ಪ್ರೊಸೆಸರ್ ನೋಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಟ್ ಇದರಲ್ಲಿ PUBG ನೀವು HD ಗ್ರಾಫಿಕ್ಸಲ್ಲಿ ಕೂಡ ಆಡ್ಕೋಬೋದು. ಮತ್ತು 12 nm ಚಿಪ್ನ ಇದೆ. ಇದಕ್ಕಾಗಿ ನಿಮಗೆ ಯಾವುದೇ ಅಷ್ಟೊಂದು ಬೇಗ ಫಾಸ್ಟ್ ಆಗಿ ಬಿಸಿ ಆಗೋದು ಅಂತ ಹೇಳೋಕ್ಕಾಗಲ್ಲ. ನಾನು ಇದರಲ್ಲಿ PUBG ಕೂಡ ಟ್ರೈ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾರ್ಮಲಿ ನಾನು ಅರ್ಧ ಗಂಟೆ ಇಂದು ಫೋನಲ್ಲಿ PUBG ಆಟ ಆಡಿದ್ದೀನಿ. ಯಾವುದೇ ಪ್ರಾಬ್ಲಮ್ಸ್ ಇಲ್ಲ, ತುಂಬ ಸ್ಮೂತಾಗಿ ರನ್ ಆಗುತ್ತೆ. ಅಷ್ಟೇ ಅಲ್ಲದೆ ನೀವೊಂದು AMOLED ಪ್ಯಾನಲ್ಲಿ ಇದರ ಮಜಾನ ತೊಗೊಳ್ಬೋದು. ಡಿಸ್ಪ್ಲೇ ಪ್ರಕಾರ ಮತ್ತು ಇದು ಪ್ರೊಸೆಸರ್ ಪ್ರಕಾರ ಇದು ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಇದು ಸ್ಮಾರ್ಟ್ ಫೋನಲ್ಲಿ 4000 mAh ಬ್ಯಾಟ್ರಿ ಜೊತೆ 3.0 C ಪೋರ್ಟ್ನ ನೋಡ್ತಾ ಇದ್ವಿ. ಇಲ್ಲಿ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. 20 ವ್ಯಾಟ್ನ ಔಟ್ಪುಟ್ ನಾವು ಇಲ್ಲಿಂದ ನೋಡ್ತಿರೋ ಹಾಗೆ ಇದರಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ನ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಫೇಸ್ ID ಅನ್ಲಾಕ್ನ ಕೂಡ ನೋಡ್ತಾ ಇದ್ವಿ. ನೀವು ಇಲ್ಲಿಂದ ನೋಡ್ಕೋಬಹುದು, ಫೇಸ್ ನಾನು ಯಾವಾಗ ಸ್ಕ್ರೀನ್ ಆನ್ ಮಾಡ್ತೀನಿ ಯಾವಾಗ ಇನ್ಸ್ಟೆಂಟ್ ಆಗಿ ಅನ್ಲಾಕ್ ಆಗುತ್ತೆ, ಕಾಣಿಸ್ತಿರ್ಬೋದು. ತುಂಬ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಮತ್ತೆ ಸೇಮ್ ಆಸ್ ನಾವು ರಿಯಲ್ಮಿ XL ಯಾವ ರೀತಿಯಾಗಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನೋಡಿದ್ವಿ, ಅದೇ ರೀತಿಯಾಗಿ ಕ್ವಿಕ್ ಆಗಿ ಫಾಸ್ಟ್ ಆಗಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಕೆಲಸ ಮಾಡ್ತಾ ಇರುವಂಥದ್ದು ನೀವು ಇಲ್ಲಿ ನೋಡ್ಕೋಬಹುದು. ಇನ್ಸ್ಟೆಂಟ್ ಆಗಿ ಇನ್ ಸೆಕೆಂಡ್ಸಲ್ಲಿ ಇದು ಕ್ಲಿಯರ್ ಆಗಿ ಫಾಸ್ಟ್ ಆಗಿ ಅನ್ಲಾಕ್ ಕೂಡ ಆಗುತ್ತೆ. ನಾವು ಬ್ಯಾಟ್ರಿ ಮಾಮೂಲಾಗಿ ರಿಯಲ್ಮಿ Xಗಿಂತ ಇಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಪಡಿಬೋದು ಅನ್ಕೋತಾ ಇದ್ದೀನಿ. ಜಾಸ್ತಿ ಬ್ಯಾಟ್ರಿ ಇದೆ, ಅದಕ್ಕಿಂತ 150-170 mAh ಜಾಸ್ತಿ ಇದೆ. ಹೀಗಾಗಿ ನಿಮ್ಗೆ 1ರಿಂದ ಅರ್ಧ ಗಂಟೆ ಜಾಸ್ತಿ ಬ್ಯಾಕಪ್ ಪಕ್ಕ ರಿಯಲ್ಮಿ XL ನೋಡೋಕ್ಕೆ ಸಿಗುತ್ತೆ.
ಇನ್ನು ಒಂದು ಸ್ಮಾರ್ಟ್ ಫೋನಲ್ಲಿ ಮೇನ್ ಹೈಲೈಟ್ ಫೀಚರ್ ಅಪ್ಪ ಅಂತಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ನ ಕ್ಯಾಮ್ರಾ ಫ್ರೆಂಡ್ಸ್. ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ 64 ಮೆಗಾ ಪಿಕ್ಸೆಲ್ ಒಳಗೊಂಡಿರೋ ಮೊದಲ ಸ್ಮಾರ್ಟ್ ಫೋನ್ ಅಪ್ಪ ಅಂದ್ರೆ ಅದು ಇದೇ ರಿಯಲ್ಮಿ XT. ಈ ಒಂದು ಸ್ಮಾರ್ಟ್ ಫೋನಲ್ಲಿ 4 ಕ್ಯಾಮ್ರಾಗಳ ಜೊತೆ 64 ಮೆಗಾ ಪಿಕ್ಸೆಲ್, 8 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಜೊತೆ 4 ಕ್ಯಾಮ್ರಾಗಳನ್ನ ನೋಡ್ತಾ ಇದ್ವಿ. ಮುಂದಿನ ಭಾಗ 16 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ನೋಡ್ತಾ ಇದ್ವಿ. ನಾನಿಲ್ಲಿ ಕೆಲವೊಂದು 64 ಮೆಗಾ ಪಿಕ್ಸೆಲ್ ಜೊತೆ ಕೆಲವೊಂದು ಫೋಟೋಗಳನ್ನ ತೆಗೆದಿದ್ದೀನಿ, ನೀವು ಇಲ್ಲಿಂದ ನೋಡ್ಕೊಳ್ಳುವಂಥದ್ದು. ಇಲ್ಲಿ ನಾವು ಕಲರ್ಸ್ನ ತುಂಬ ಅಕ್ಯುರೇಟ್ ಆಗಿ ನೋಡ್ತಾ ಇದ್ವಿ, ಬಟ್ ಜಾಸ್ತಿ ಕಲರ್ಫುಲ್ ಆಗಲಿ ಓವರ್ ಸ್ಯಾಚುರೇಟೆಡ್ ಫೋಟೋಗಳನ್ನ ನೋಡ್ತಿದ್ವಿ. ಕೆಲವೊಂದು ಜನಕ್ಕೆ ಇದು ತುಂಬ ಇಷ್ಟ ಆಗುತ್ತೆ. ಓಕೆ, ನೀವೊಂದು ಫೋಟೋಗಳನ್ನ ನೋಡ್ಕೋಬಹುದು, ಸ್ಕಿನ್ ಕಲರ್ ಟೋನ್ಸ್ಗಳಾಗಲಿ ಮತ್ತು ಇಂದು ಗ್ರೀನ್ ಕಲರ್ಸ್ಗಳೇನು ನೋಡ್ತಾ ಇದ್ವಿ, ಗ್ರೀನಲ್ಲಿ ಜಾಸ್ತಿ ಓವರ್ ಸ್ಯಾಚುರೇಟ್ ಇದೆ, ಬಟ್ ಸ್ಕಿನ್ ಟೋನಲ್ಲಿ ಪರ್ಫೆಕ್ಟ್ ಆಗಿ ತಗೊಳ್ತಿದೆ ಅನ್ಕೊಳ್ತಾ ಇದ್ದೀನಿ. ಇನ್ನು ಇದರಲ್ಲಿ ಕ್ಯಾಮ್ರಾ ಟು API ಕೂಡ ಏನಿದ್ರು ಹಾಗೆ ನಿಮಗೆ ಗೂಗಲ್ ಕ್ಯಾಮ್ರಾ ಕೂಡ ಸಪೋರ್ಟ್ ಆಗುತ್ತೆ. ಯಾರಿಗೆಲ್ಲ ಓವರ್ ಸ್ಯಾಚುರೇಟ್ ಪಿಕ್ಚರ್ಗಳು ಇಷ್ಟ ಆಗಲ್ಲ ಅವರು ಗೂಗಲ್ ಕ್ಯಾಮ್ರಾಗಳ ಸಹಾಯದಿಂದ ಅಕ್ಯುರೇಟ್ ಆಗಿ AI ಸಹಾಯದಿಂದ ಒಳ್ಳೆಯ ಫೋಟೋಗಳನ್ನ ತಗೊಳ್ಬಹುದು. ಕೆಲವೊಂದು ಫೋಟೋ ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ಕೂಡ ನೀವು ನೋಡ್ಕೊಳ್ಬಹುದು. ಗೂಗಲ್ ಕ್ಯಾಮ್ರಾ ವರ್ಸಸ್ ಸ್ಟಾಕ್ ಕ್ಯಾಮ್ರಾ. ನೋಡ್ಕೋಬೇಕು. ಇನ್ನು ಮುಂದಿನ ಕ್ಯಾಮ್ರಾದಲ್ಲಿ ಕೆಲವೊಂದು ಫೋಟೋಗಳನ್ನ ತೆಗೆದಿದ್ದೀನಿ. ಇಲ್ಲಿಯೂ ಕೂಡ ಗೂಗಲ್ ಕ್ಯಾಮ್ರಾದಲ್ಲಿ ಒಳ್ಳೆಯ ರೀತಿಯಾಗಿ ಅದು ಪೋರ್ಟ್ರೇಟ್ ಪಿಕ್ಚರ್ಸ್ಗಳನ್ನ ತಗೊಳುತ್ತೆ, ಹಿಂದಿಂದೆಲ್ಲ ಬ್ಲರ್ ಮಾಡುತ್ತೆ. ಬಟ್ ನಾವು ಯಾವಾಗ ಪೋರ್ಟ್ರೇಟ್ ಪ್ರೋ ಮೋಡ್ಸ್ಗಳಲ್ಲಿ ಫೋಟೋಗಳನ್ನ ಸ್ಟಾಕ್ ಕ್ಯಾಮ್ರಾದಲ್ಲಿ ತೆಗಿತೀವಿ ಅವಾಗ ಸ್ವಲ್ಪ ಚಿಕ್ಕ ಪುಟ್ಟ ಕಿವಿ ಎಲ್ಲ ಕಟ್ಟಾಗಿ ಹೋಗ್ಬಿಡುತ್ತೆ. ಅಕ್ಯುರೇಟ್ ಆಗಿದ್ದು AI ಸಹಾಯದಿಂದ ಪಿಕ್ಚರ್ಸ್ಗಳನ್ನ ಕ್ರಾಪ್ ಮಾಡಲ್ಲ. ಸೊ ಫ್ರೆಂಡ್ಸ್, ಇದಷ್ಟು ಈ ಒಂದು ಫೋನ್ ಬಗ್ಗೆ ನನ್ನ ಮೊದಲ ಇಂಪ್ರೆಷನ್ ಮತ್ತು ಇದ್ರ ಬಗ್ಗೆ ನನ್ನ ಅನಿಸಿಕೆಗಳಾಗಿತ್ತು. ಸೊ ಇದರಲ್ಲೇ ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದನ್ನು ನಾನು ಕೇವಲ 14,399 ರೂಪಾಯಿಗೆ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ವಿತ್ ಆಕ್ಸಿಸ್ ಕಾರ್ಡ್. ಇದು 14,500 ಕಂಪ್ಲೀಟ್ಲಿ ವರ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು 16,000 ರೂಪಾಯಿಗೆ ನಿಮಗೆ ಆಫೀಸಿಯಲ್ ಪ್ರೈಸ್ಗೆ ಇದೆ ಸಿಗ್ತಾ ಇರುವಂಥದ್ದು. ಈ ಫೋನ್ನ ನೀವು 16,000 ರೂಪಾಯಿಗೆ ಕೂಡ ಕೊಂಡ್ಕೊಳ್ಬೋದು. ಯಾರೆಲ್ಲ ಜಾಸ್ತಿ ಕ್ಯಾಮ್ರಾಗೆ ಫೋಕಸ್ ಮಾಡ್ತಿದ್ದೀರಾ, ನನಗೆ ಒಂದು ಒಳ್ಳೆ ಡಿಸ್ಪ್ಲೇ ಬೇಕು ಅಂತ ಇದ್ದೀರಾ ಅಂಥವ್ರಿಗೆ ನಾನು ಇದು ಫೋನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ನಿಮಗೆ ಮಾರ್ಕೆಟಲ್ಲಿ ಬೇರೆ ಆಪ್ಷನ್ಸ್ಗಳು ಕೂಡ ಸಿಗ್ತಾ ಇರುವಂಥದ್ದು. ಅದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 730G ಸಿಗ್ತಾ ಇರುವಂಥದ್ದು. ಬಟ್ ಈ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಓಕೆ, 730ನಲ್ಲಿ ತುಂಬ ಭಾರಿಯಾಗಿ ಪ್ರಮಾಣವಾಗಿ ತುಂಬ ಭಾರಿ ಪ್ರಮಾಣ ಚೇಂಜಸ್ ಆಗಿ ನೋಡ್ತಾ ಇದ್ವಿ ಈ ರೀತಿಯಲ್ಲ. ಇದಕ್ಕೆ ಲಿಟಲ್ ಬಿಟ್ ತುಂಬ ಚಿಕ್ಕ ಪ್ರಮಾಣದ ಒಂದು ಚೇಂಜಸ್ಗಳನ್ನ ನೋಡ್ತೀವಿ. ಬಟ್ ನನ್ನ ಪ್ರಕಾರ ಇದು 16,000 ರೂಪಾಯಿಗೆ ಒಂದು ವರ್ತ್ ಇಟ್. ಓಕೆ, ಒಂದು ಲೆವೆಲ್ ಓಕೆ ಅಂತ ಹೇಳಿರೋ ಒಂದು ಸ್ಮಾರ್ಟ್ ಫೋನ್ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ. 6GB ರ್ಯಾಮ್ ಕೂಡ ಇದೆ, 8GB ಕೂಡ ಇದೆ. ಅದರಲ್ಲಿ ನೀವು ಯಾವುದನ್ನ ಕೂಡ ಚೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಫ್ರೆಂಡ್ಸ್, ವಿಡಿಯೋನ ಇಲ್ಲಿವರೆಗೆ ನೋಡಿದ್ದೀರಾ ಅಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ತಿಳಿಸೋಕ್ಕೆ ಮರಿಬೇಡಿ. ಸಿಗೋಣ ಅಂತೆ, ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಪೀಸ್.